ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಅಫ್ಜಲ್ಪುರದಿಂದ ಬೆಂಗಳೂರಿಗೆ ಹೊಲಗತ್ತಿ ನೋಡ್ರಿ. ನಮಸ್ಕಾರ ರೀ, ನಾನ್ ನಿಮ್ ಆಕಾಶ. ನನಗ್ ಬಿಡ್ಲಿಕ್ಕಂತ ಪಪ್ಪನೆ ಬಂದಾರಿ ನೋಡ್ರಿ ಬಸ್ ಸ್ಟ್ಯಾಂಡ್ ತನಕ. ಈಗ ನಾ ಅಫ್ಜಲ್ಪುರದಿಂದ ದೇವ್ರ ಹಿಪ್ರಿಗೆ ಹೋಗ್ಬೇಕು ನೋಡ್ರಿ. ಅದ್ರ ಸಲುವಾಗಿ ನಮ್ ಅಫ್ಜಲ್ಪುರ್ ಬಸ್ ಸ್ಟ್ಯಾಂಡ್ ದಾಗ ಬಂದ್ ಕೂತೀನ್ರಿ. ಒಂದು ಬಸ್ ಇಲ್ಲ ನೋಡ್ರಿ. ಈ ಒಂದು ದೃಶ್ಯ ನೋಡಿ ನಿಮಗ ಏನ್ ಅನುಸ್ತಂತ ಕಮೆಂಟ್ ಬಾಕ್ಸ್ ತಿಳಿಸ್ರಿ. ಅರ್ಧ ತಾಸ ಆದ ಬಳಿಕ ಬಸ್ ಬತ್ರಿ. ಬಸ್ ಟಿಕೆಟ್ ತಕೊಂಡು ಈಗ ದೇವ್ರ ಹಿಪ್ರಿಗೆ ಹೋಲಕತ್ತಿ ನೋಡ್ರಿ. ಆಲ್ಮೇಲ್ ದಾಟಿ ಸಿಂದಗಿ ಬಂದಿನ್ರಿ. ಸಿಂದಗಿ ಬರ್ ನಾ ನಮ್ ದೋಸ್ತ ಕಾಲ್ ಮಾಡಿ ನೋಡ್ರಿ. ದೇವ್ರ ಹಿಪ್ರಿಗೆ ಬಸ್ ಸ್ಟ್ಯಾಂಡ್ ಭಾರಿ ಅಂದ್ರ ಭಾರಿ ಮಾಡ್ಯಾರ ನೋಡ್ರಿ. ಹೊಸವಾಗಿತ್ತು ಏನ್ರಿ ಎಗ್ ರೈಸ್ ತಿನ್ಬೇಕಂತ ಹೋದ್ರ ಎಲ್ಲಾ ಅಂಗಡಿ ಮುಚ್ಚಕತ್ತಿರ್ ನೋಡ್ರಿ. ಅದ್ರ ಸಲುವಾಗಿ ಬೇಕ್ರಿ ಹೋಗಿ ಸೀದಾ ಎಗ್ ಪಪ್ ತಿಂದು ಹೊರಗ್ ಬಂದಿ ನೋಡ್ರಿ. ನಾ ಹೊರಗ್ ಬರೋದ್ರಾಗ ನಮ್ ದೋಸ್ತ ಕಾರ್ ತಗೊಂಡ್ ಬಂದು ಫೋನ್ ಹಚ್ಚ ನೋಡ್ರಿ. ಲಗೇಜ್ ಎಲ್ಲಾ ಡಿಕ್ಕಿ ಒಳಗಿಟ್ಟು ಕಾರ್ದಾಗ ಬಂದು ಕೂತಿ ನೋಡ್ರಿ. ನಾ ಬಂದು ಕುಂದ್ರದ್ರಾಗ ನಮ್ ದೋಸ್ತ ಒಂದ್ ಮಾತ್ ಚಲೋ ಚಲೋ ಬೈದ್ರಿ. ಬೈಯನ ಗಾಡಿ ಸ್ಟಾರ್ಟ್ ಮಾಡಿ ಹೊಲಕತ್ತೀವಿ ನೋಡ್ರಿ. ಕಾರಿಗೆ ಸ್ವಲ್ಪ ಹಸುವಾಗಿತ್ತಂತ್ರಿ. ಅದ್ರ ಸಲುವಾಗಿ ಊಟ ಮಾಡ್ಸಕತ್ತೀವಿ ನೋಡ್ರಿ. ಊಟ ಎಲ್ಲಾ ಮುಗಿಯನ್ನ ಅದಕ್ ಕರ್ಕೊಂಡು ಡೈರೆಕ್ಟ್ ದಾಬಾಕ್ ಬಂದಿವ್ ನೋಡ್ರಿ. ಯಾಕಂತಂದ್ರ ನಾವ್ ಊಟ ಮಾಡ್ಬೇಕಲ್ರಿ. ಅದ್ರ ಸಲುವಾಗಿ ಶಿಸ್ತಾಗಿ 3 ಜನ ಕುತ್ತಿಗೆ ಬರತಕ ತಿಂದಿವ್ರಿ. ತಿಂದು ಡೈರೆಕ್ಟ್ ಬೆಂಗಳೂರ್ ಕಡೆಗೆ ಹೋಲಕತ್ತೀವ್ರಿ. ನನಗ ಮನಗಂಡ ನಿದ್ದಿ ಬಂದಿತ್ರಿ. ಅದ್ರ ಸಲುವಾಗಿ ಶಿಸ್ತಾಗಿ ಮಲ್ಕೊಂಡಿದ್ದ, ಆರಾಮಾಗಿ ಮಲ್ಕೊಂಡಿದ್ದ ನನಗ ನಾಷ್ಟಾ ಮಾಡ್ಬೇಕಂತಂದು ಮುಂಜಾಳತ್ತ ಎಬ್ಸ್ಯಾರ್ರಿ. ದೋಸ್ತರು ಎಲ್ಲರೂ ಸೇರಿ ಶಿಸ್ತಾಗಿ ನಾಷ್ಟಾ ಮಾಡಿದ್ವಿ ನೋಡ್ರಿ. ಮುಖ ತಕೊಲಾರ್ದೆ ಬ್ರಷ್ ಮಾಡ್ಲಾರ್ದೆ ನಾಷ್ಟಾ ಮಾಡ್ಕೋತೆ ತುಮಕೂರು ಸಿದ್ಧಗಂಗಾ ಮಠಕ್ ಹೋಗ್ಬೇಕಂತಂದು ಪ್ಲಾನ್ ಮಾಡಿದೀವಿ ನೋಡ್ರಿ. ಮಾಡಿರೋ ಪ್ಲಾನ್ ಸಕ್ಸಸ್ ಆಗಿದ್ದು ಆಗ್ಲಾರ್ದು ನಾಳಿನ ವಿಡಿಯೋದಾಗ ಬರ್ತದ ನೋಡ್ರಿ. ಹಂಗೆ ಸ್ಕಿಪ್ ಮಾಡ್ಬೇಡ್ರಿ, ಫಾಲೋ ಮಾಡ್ರಿ ಸ್ವಲ್ಪ.